ಅಯ್ಯೋ ದೇವ್ರೆ, ನಾನು ಬರೋದಸಿ ತಡ ಆಗಿದ್ರು ಏನು ಅನಾಹುತ ಆಯ್ತಿತ್ತೋ ಏನೋ. ಸದ್ಯ ಆ ದೇವ್ರು ಯಾವ ಜ್ಞಾನ ಕೊಟ್ನೋ, ಕರೆಕ್ಟ್ ಟೈಮಿಗೆ ಬಂದೆ. ಅಂದ್ರೆ ಎಲ್ಲ ತಿಂದ್ಬಿಟ್ಟು ನೀರಿಗೊಳಕಾಗ್ಬಿಟ್ಟಿದ್ರೆ ಏನು ಮಾಡೋದು. ಅಯ್ಯೋ ದೇವ್ರೆ, ಹಿಂಗೆ ಆಡ್ತಾವಲ್ಲ ಈ ವೈಕ್ಳು. ಹೆಂಗೋ ಸದ್ಯ ಕಣಪ್ಪ, ಹೆಂಗೋ ಒಂದು ಒಳ್ಳೇದಾಗ್ಬಿಟ್ರೆ ಸಾಕು. ಓ ರೋಜಾ ಬಂದ್ರಾ? ಹ್ಞೂ ಅಮ್ಮ. ಏನಂದ್ರು ಡಾಕ್ಟ್ರು? ಏನೂ ಇಲ್ಲ, ಅವರು ಟೆಸ್ಟ್ ಮಾಡಿ ನೋಡಿದ್ರು. ಸುಸ್ತು ವಾಂತಿ ಎಲ್ಲ ಅಂತಂದೆ. ಅದಕ್ಕೆ ಮಾತ್ರೆ ಕೊಟ್ಟವ್ರೆ. ಚೆನ್ನಾಗಿ ಊಟ ಮಾಡಿ ಹಣ್ಣು ತರಕಾರಿ ಸೊಪ್ಪು ಚೆನ್ನಾಗಿ ತಿನ್ನಿ ಅಂತಂದವ್ರೆ. ಔಟ್ರು ಟಾನಿಕು ಏನು ಕೊಟ್ಟಿಲ್ವಾ? ಇನ್ನೂ ಏನು ಕೊಟ್ಟಿಲ್ಲ, 3 ತಿಂಗಳಾದ್ಮೇಲೆ ಕೊಡ್ತೀನಿ ಅಂತಂದ್ರು. ಓ ಸರಿ ಸರಿ ಕಣವ, ಹೋಗು ಮನೆಗೆ ಹೋಗು. ಇನ್ಮೇಲೆ ಏನು ಕೆಲಸ ಮಾಡಬೇಡ, ಎಲ್ಲ ನಾನು ಮಾಡ್ಕೊತೀನಿ. 3 ತಿಂಗಳು ಗಂಟ ನೀನು ಆರಾಮಾಗಿದ್ಬಿಡು. ಆಮೇಲೆ ಕೆಲಸ ಮಾಡಬೇಕು. ಅಡುಗೆ ಒಂಚೂರು ಮಾಡ್ಕೊ. ಬೆಳಗೋದು ತೊಳೆಯೋದು ಬಟ್ಟೆ ಒಗೆಯೋದು ಇನ್ನೆಲ್ಲನೂ ನಾನೇ ಮಾಡ್ತೀನಿ ಆಯ್ತಾ? ಇಲ್ಲ ಅಮ್ಮ, ಮಾಡ್ತೀನಿ ಬಿಡಿ. ಇವಂಗೆ ಅನ್ಬೇಡವ, ತೂಕ ಗೀಕ ಎತ್ಬಾರ್ದು, ಜಾಸ್ತಿ ಭಂಗ ಮಾಡಬಾರ್ದು. ಹೋಗು ರೆಸ್ಟ್ ಮಾಡೋಗು, ಮಾಡ್ಕೊತೀನಂತೆ. ಊಟ ಮಾಡಿದ್ರಾ? ಅಂಕನವ ಅಲ್ಲೇ ಮಸಾಲೆ ದೋಸೆ ತಿನ್ಕೊಬಂದು. ಹೋಟ್ಲಲ್ಲೇ ತಿನ್ಬೇಕು ಅಂದ್ಲು, ತಿನ್ಕೊಬಂದು. ಹ್ಞೂ ಸರಿ ಸರಿ ಆಯಿತು. ಜಾಸ್ತಿ ಹೋಟೆಲ್ ತಿನ್ಬೇಡ ರೋಜಾ. ಎಲ್ಲೋ ಆಸೆ ಆದರೂ ಒಂದೊಂದಿನ ತಿನ್ಕೊ. ಮನೆ ಊಟನೇ ಚೆನ್ನಾಗಿ ಮಾಡು. ಹ್ಞೂ ಆಯಿತು ಅಮ್ಮ. ಪಲ್ಲವಿ ಎಲ್ಲೋದ್ಲು? ಅಂಗನವಾಡಿಗೆ ಹೋದ್ಲಲ್ಲ, ಕೂರಿಸ್ಬಿಟ್ಟು ಬಂದೀನಿ. ಹ್ಞೂ ಸರಿ ಅಮ್ಮ ಆಯಿತು. ವಾಂತಿ ಸುಸ್ತಿ ಎಲ್ಲ ಆದರೂ ನನಗೆ ಹೇಳಿಲ್ವಲ್ಲ ನೀನು? ಅವೆಲ್ಲನೂ ಅದು ಹೆಂಗೆ ಮುಚ್ಚಿಟ್ಟಿದೆ ನೀನು ಸರಿ ಎದರ್ಕೊಂಡು ಬಿಡು ರೋಜಾ. ಅದೇ ಅಮ್ಮ ಹೇಳಿದ್ನಲ್ಲ, ಪಾಪ ಪಲ್ಲವಿಗೋಸ್ಕರ ಹಂಗೆ ಮಾಡ್ತಿದೆ. ಅದ್ರ ಬಗ್ಗೆ ನೀನು ತಲೆ ಕೆಡ್ಸ್ಕೊಬೇಡ, ಸುಮ್ಮನಿರು. ನಿನಗಿರೋ ಒಳ್ಳೆ ಮನಸ್ಸಿಗೆ ಆ ದೇವರು ಕಾಪಾಡ್ತಾನೆ ನಿನ್ನಂಗೆ ಯಾರು ಇರಕ್ಲದ ನಾವು ಪ್ರಪಂಚದ ಮೇಲೆ. ಆ ಮಗಿಗೋಸ್ಕರ ನಿನ್ನೊಟ್ಟೆಲೆ ಮಗ ಬೇಡ ಅಂತೀ ಅಂದರೆ ಎಷ್ಟು ಒಳ್ಳೆ ಮನಸ್ಸು ಅಂತ ಅದರಲ್ಲೇ ಅರ್ಥ ಮಾಡ್ಕೋಬೇಕು. ನೀನು ಆ ಮಗಿನ ಬಗ್ಗೆ ಚಿಂತೆ ಮಾಡಬೇಡ, ಅವಳನ್ನ ಅನಾಥೆ ಮಾಡವು ನಾವೆಲ್ಲ ಇಲ್ವಾ? ಎಲ್ಲರೂ ಚೆನ್ನಾಗಿ ನೋಡ್ಕೊಳಕೈತೆ, ಸುಮ್ಮನಿರು. ನಿನಗೂ ಖುಷಿ ತಾನೇ? ಹ್ಞೂ ಅಮ್ಮ, ನನಗೂ ಖುಷಿ ಇದೆ. ನಿಮ್ಮ ಅಪ್ಪ ಅವಂಗೂ ಫೋನ್ ಮಾಡಿ ಹೇಳು, ಅವರು ಖುಷಿ ಪಡ್ತಾರೆ. ಹ್ಞೂ ಅಮ್ಮ, ಅವ್ರಿಗೂ ಹೇಳ್ಬೇಕು, ಅವರು ತುಂಬ ಖುಷಿ ಪಡ್ತಾರೆ. ಹ್ಞೂ ಮತ್ತೆ ಇಷ್ಟೆಲ್ಲ ಬಿಟ್ಬಿಟ್ಟು ನೀನು ಏನೇ ಯೋಚನೆ ಮಾಡಿ ತಪ್ಪು ನಿರ್ಧಾರ ಮಾಡ್ತಿದ್ದಿ. ಯಾವ ಥರ ಹಂಗೆ ಯೋಚನೆ ಮಾಡ್ಬಿಟ್ಟು ನೀನು? ಆಯಿತು ಬಿಡಿ ಅಮ್ಮ, ಆಮೇಲೆ ನಾನು ಬೋಧಿ ಅಂತ ಬೇಜಾರು ಮಾಡ್ಕೋಬೇಡ. ನಾನು ನಿನ್ನೊಳ್ಳೇದು ಕೆಲವವ ಹೇಳಿದ್ದು, ನೀನು ಮಾಡ್ತಿದ್ದಿ ತಪ್ಪು ಅಂತ ಹಂಗೆ ಹೇಳಿದೆ. ಬೇಜಾರು ಮಾಡ್ಕೋಬೇಡ ಕಣವ. ಇಲ್ಲ ಅಮ್ಮ, ಯಾಕೆ ಬೇಜಾರು ಮಾಡ್ಕೊಳ್ಳಿ? ಬೇಜಾರೆಲ್ಲ ಏನಿಲ್ಲ. ಸರಿ ಹೋಗವ, ರೆಸ್ಟ್ ಮಾಡೋಗು. ಹ್ಞೂ ಆಯಿತು ಅಮ್ಮ. ಓಹೋ ಎಲ್ಲ ಮಗ, ಭಾರಿ ಖುಷಿಯಾಗಿದೆಯಲ್ಲ? ಅಂಕನವ ಖುಷಿ ಇರಕ್ಕಿಲ್ವಾ ಮತ್ತೆ? ಹೆಂಗೋಪ್ಪ, ಒಳ್ಳೇದೊಂದು ಆದರೆ ಸಾಕು. ಚೆನ್ನಾಗಿ ನೋಡ್ಕೊ. ಹಣ್ಣು ಗಿಣ್ಣು ತರಕಾರಿ ಸೊಪ್ಪು ಮೊಟ್ಟೆ ಮಾಂಸ ಅಂತ ಚೆನ್ನಾಗಿ ತಂದ್ಕೊಡು, ಚೆನ್ನಾಗಿ ತಿನ್ಲಿ. ಓಕೆ ಹೇಳ್ದೆ ಹತ್ತಕ್ಕೋಗದ ಇತ್ತಗೋಗದ ಅಂತ. ಏನು ಬೇಡಿ ನಂಗೆ ವಾಂತಿ, ಏನು ತಿನ್ನಕಾಯ್ಕಿಲ್ಲ ಅಂದ್ಲು. ಹಂಗಂದ್ರೆ ಅದದ ಮಾತ್ರ ಗೀತ್ರೆ ಕೊಟ್ಟಿಲ್ವ ವಾಂತಿಗೆ? ಹ್ಞೂ ಕೊಟ್ಟವ್ರೆ. ವಾಂತಿ ಕಮ್ಮಿ ಆಗಲಿ ಆಮೇಲೆ ತಿಂತೀನಿ, ನಾನೇ ಕೇಳಿ ತರ್ಸ್ಕೊ ತಿಂತೀನಿ ಅಂತ ಅಂದ್ಲು. ಸರಿಯಪ್ಪ ಆಯಿತು. ಅದೇನು ನೋಡೋಗು. ಹ್ಞೂ ಸರಿ ಬರ್ತೀನಿ ತಡಿಯವ, ನೋಡ್ಕೊ ಚೆನ್ನಾಗಿ ಅವಳನ್ನ. ಅಂಕಲ್ಲ, ನಂಗೆ ನೀನು ಹೇಳ್ಕೊಡ್ಬೇಕಾ? ನನಗಿಂತ ನೋಡ್ಕೊಂಡಿಯ ನೀನು? ಹೋಗು. ಸರಿ ಬರ್ತೀನಿ ತಡೀಲಿ. ಮಗ ಅಂಗನವಾಡಿಗೆ ಹೋಗಿದ್ದದಾ? ಹ್ಞೂ ಬಿಟ್ಬಿಟ್ಟು ಬಂದೆ ನಾನೇ. ಹ್ಞೂ ಸರಿ ಆಯಿತು. ಎಷ್ಟು ಖುಷಿ ಆಗ್ತಿದೆ ಅಲ್ವಾ? ನಾನು ಎಂಥ ಕೆಲಸ ಮಾಡೋಕೆ ಹೋಗಿದೆ, ಎಲ್ಲರೂ ಇಷ್ಟು ಖುಷಿಯಾಗಿದ್ದಾರೆ. ಎಲ್ಲರೂ ಖುಷಿನೂ ಹಾಳು ಮಾಡೋಕೆ ನೋಡ್ಬಿಟ್ನಲ್ಲ ನಾನು. ನನಗೆ ಎಷ್ಟು ಖುಷಿ ಆಗ್ತಿದೆ, ನನ್ನ ಹೊಟ್ಟೆಗೆ ಮಗು ಬೆಳೀತಿದೆ ಅಂತ. ಇಷ್ಟೊತ್ತಿಗೆ ನನಗೊಂದು ಮಗು ಇರ್ತಿತ್ತು, ಆ ಪಾಪಿಗಳು ಅವರೇ ಕೊಂದರು. ಇದು ನಾನೇ ಕೊಲ್ಲಕ್ಕೆ ಹೋಗ್ಬಿಟ್ಟಿದ್ನಲ್ಲ, ಎಂಥ ಪಾಪಿ ಅಲ್ವಾ ನಾನು. ಸಾರಿ ಕಂದಮ್ಮ, ತಪ್ಪಾಯಿತು, ಬೇಜಾರು ಮಾಡ್ಕೋಬೇಡ. ನಾನು ಚೆನ್ನಾಗಿ ನೋಡ್ಕೋತೀನಿ. ಅಮ್ಮಂಗೆ ಫೋನ್ ಮಾಡಿ ಹೇಳಬೇಕು, ಅವರು ಖುಷಿ ಪಡ್ತಾರೆ. ಓ ರೋಜಾ ಫೋನ್ ಮಾಡ್ತಾವಳೆ. ಹಲೋ ಮಗ, ರೋಜಾ ಚೆನ್ನಾಗಿದ್ಯಾವ? ಹ್ಞೂ ಅಮ್ಮ ಚೆನ್ನಾಗಿ, ನೀನು ಚೆನ್ನಾಗಿದ್ಯಾ? ಹ್ಞೂ ಅಮ್ಮ ಚೆನ್ನಾಗಿನಿ. ಎಲ್ಲ ಚೆನ್ನಾಗಿದ್ದಾರಲ್ಲಿ? ನಿಮ್ಮ ಗಂಡ ನಿಮ್ಮ ಅತ್ತೆ ಮಗ ಎಲ್ಲ ಚೆನ್ನಾಗಿದ್ದೀರಾ? ಹ್ಞೂ ಎಲ್ಲ ಚೆನ್ನಾಗಿವಿ. ಅಪ್ಪ ಅಪ್ಪನೂ ಚೆನ್ನಾಗದೆ. ಕೆಲ್ಸಕ್ಕೆ ಹೋಗೋಣ ಕಣವ ಇವತ್ತು, ಗ್ಯಾನ್ ಬಂದು. ಆಯ್ತಾ ಊಟ ಮಾಡ್ಬೇಕವ ನಿಂದು? ಆಯಿತು ಅಮ್ಮ. ಅಜ್ಜಿಯವ್ರು ಏನು ಮಾಡ್ತಿದ್ದಾರೆ? ಅಜ್ಜಿ ಎಲ್ಲೋ ಹೋಗೋದು ಕಣವ. ಜಯಮ್ಮಜ್ಜಿ ಅವಳು ಊರಿಗೋದ್ಲು. ಯಾಕೆ ಹೋದ್ಲು? ಇರು ಅಂತ ಎಷ್ಟು ಹೇಳಿದ್ರು ಕೇಳಿಲ್ಲ ಕಣ್ಮಗ. ನಾನು ಹೋಯ್ತೀನಿ ಅಂತ ಒಂದೇ ಕಾಲಲ್ಲಿ ನಿಂತ್ಕೊಬಿಟ್ಲು. ನಾನು ಎಷ್ಟು ಅಂತ ಹೇಳನೆ ಆಣೆ ಎಲ್ಲ ಮಾಡಿದೆ, ಹೋಗ್ಬೇಡ ಕಣವ, ಇರವ ಅಂತ. ಅಲ್ಲ ಒಬ್ಳೆ ಹೋಗಿ ಏನು ಮಾಡ್ಕೊಂಡು ನಿನ್ನ ಕೈಲಿ ಮಾಡ್ಕೊಂಡು ಹಾಕದ ಈಗ. ಮಗ ಸೊಸೆ ತಾವು ಇರಂಗಿಲ್ಲ, ಒಬ್ಳೆ ಹೋಗಿರ್ತೀನಿ ಅಂತ ಹೋಗೋಳೆ. ಸರಿ ಬಿಡಿ, ಯಾಕೆ ಇಲ್ಲೇ ಇರ್ತೀನಿ ಅಂತಲೇ ಯಾಕೊಂಡೋಯ್ತು ಗೊತ್ತಿಲ್ಲ. ಅವತ್ತು ಏನಾಯ್ತು, ಅತ್ತೆನೂ ಅವನು ಇಬ್ಬರು ಕೂತ್ಕೊಂಡು ಮಾತಾಡ್ತಿದ್ರು. ಇವಳು ಪಕ್ಕದ ಮನೆಯವಳು ಶಾಂತಿ, ಅವಳು ಬಂದು ಮಾತಾಡ್ತಿಲ್ಲಂತೆ. ಹಿಂಗೆ ಮಾತಾಡ್ತಾ ಅವನಿಗೆ ಅತ್ತೆ ಏನಂತಂತೆ, ಅದೇನೋ ಶಾಂತಿ ಏನೋ ಅಂದ್ಲಂತೆ. ಅದಕ್ಕೆ ಅತ್ತೆ ಇವ್ರಿಗೇನು ಆರಾಮಾಗಿ ಉಣ್ಕ ತಿನ್ಕವ್ರೆ, ಏನು ಚಿಂತೆ ಏನು ಖರ್ಚು, ಯಾವ ಖರ್ಚು ಇಲ್ಲ, ಫ್ರೀಯಾಗಿ ಉಣ್ಕವ್ರೆ ಅಂತ ಅಂತಂತೆ. ಅಷ್ಟಕ್ಕೆ ಅವ್ವ ಬೇಜಾರು ಮಾಡ್ಕೊಂಡು ನಿಮ್ಮ ಅತ್ತೆ ಹೆಂಗಂತಲ್ಲ, ನಾನು ಇರಕ್ಕಿಲ್ಲ, ಹೋಯ್ತೀನಿ ಅನ್ಕೊಂಡು ಓದ್ಲು. ಎಷ್ಟು ಹೇಳಿದ್ರು ಕೇಳಿ, ನನ್ನ ಮೇಲೆ ಆಣೆನೂ ಮಾಡ್ಕೊಂಡೆ, ಹೋಗ್ಬೇಡ ಇರವ ಮತ್ತೆ ಏನು ತಂದಾಗ್ತಿದ್ಲ, ನಾನು ತಾನೇ ತರೋದು, ಹೋಗ್ಬೇಡ ಇರೋಂದ್ರಿಗೆ ಎಷ್ಟು ಹೇಳಿದ್ರು ಕೇಳಿನ ಕಣ್ಮಗ, ಒಂಟೆ ಓದ್ಲು. ನಾನು ಏನಾರು ಹೇಳನೆ, ಆಣೆ ಮಾಡಿದ್ರೆ ಇರ್ಲಿಲ್ಲ. ಸರಿ ಬಿಡಿ, ಯಾಕಂಗಂತೂ ಅಜ್ಜಿ ಅಷ್ಟು ಚೆನ್ನಾಗಿದ್ರಲ್ಲ ಇಬ್ರು? ಹ್ಞೂ, ನಿಮ್ಮ ಅಜ್ಜಿ ಒಂಥರ ಹಂಗೆ ತಾನೇ, ಅವಳು ಗ್ಯಾಂಗೆಟವಳು. ಅದು ಏನಂದ್ಲು ಅವ್ವ ಬೇಜಾರು ಮಾಡ್ಕೊಂಡು ಹೊಂಟದ್ಲು. ಹಂಗೂ ಅವಳುವೆ ನಾನು ಏನಂದೆ, ನಾನು ಬೇಜಾರು ಮಾಡಿದ್ನ ಇರಿ ಅಂತ ಅವಳು ಅಂದ್ಲು ಅತ್ತೆ. ಹಂಗೂ ಕೇಳಲಿಲ್ಲ ಅವ್ವ, ಒಂಟೆ ಓದ್ಲತೆಗೆ. ಸರಿ ಬಿಡಲು, ಒಬ್ಳೆ ಹೋಗಿ ಮಾಡ್ಕೊಂಡು ಉಣ್ಣಕ್ಕದ ಉಣ್ಲಾಕು. ನನಗೆ ಏನು ಮಾಡೋಣವ, ಎಷ್ಟು ಹೇಳಿದ್ರು ಕೇಳೋಳು. ಹೋಗತ್ತಾಗೆ ಯಾಕಂಗಾಡದ ಅಜ್ಜಿ ಅಂತವಿರ್ದಾನೆ, ಏನು ಎಲ್ಲ ಮಾಡ್ಕೊಂಡು ಉಣ್ಣಕ್ಕದ ಉಣ್ಲಾಕು. ಅವಳು ಕೈ ಎಳ್ಸು ಉಟ್ಕೊಂಡಾಗ ಗೊತ್ತಾಯ್ತದೆ. ನಾವು ಎಷ್ಟು ಹೇಳಿದ್ರು ಕೇಳಕ್ಕಿಲ್ಲ, ನಾನು ಮಾಡಕ್ಕಿಲ್ಲ ಅಂತಿದ್ನ. ನಮ್ಮ ಅತ್ತೆ ಏನು ತಂದಾಗ್ತಿದ್ಲ, ಮತ್ತೆ ತಂದಾಕದು ಉಣ್ತಿದ್ಲ ಅವಳು. ಸುಮ್ಮನಿರ್ದಾನೆಯ ಓಡೋದ್ಲು. ಹೋಗ್ಲಾಕು, ಹೇಳಿ ಸಾಕಾಯ್ತು, ಏನಾರು ಮಾಡ್ಕೊಂಡೆ. ಬಟ್ಟೆ ಗಿಟ್ಟೆ ಸೀರೆ ಒಂದು ಬಿಡ್ನಿಲ್ಲ, ಎಲ್ಲನೂ ತಗೊಂಡು ಹೋದ್ಲು. ಹೋಗೋಕೆ ಓದಿ ಅಂತಾನೆ ಕೇಳಿ ನಾನು ಮಾತಾಡ್ಸ್ನೇರ, ಹೋಗ್ಬೇಡ ಅಂದ್ರೆ ಹೋಯ್ತಲ್ಲ ಅಂತ ಕಾಪಕ್ಕೆ ಏನಾರು ಮಾಡ್ಕೋಗಂತ ಸುಮ್ಮನೆ ಅದೇ. ಕತೆ ಕರ್ಮ, ಹೆಂಗಾರು ಮಾಡ್ಕೊಳ್ಳಾಕು.
ಎಷ್ಟು ಹೇಳಿದ್ರು ಕೇಳಿಲ್ಲ ಅಂದ್ರೆ ನೆನ್ ಮಾಡಿ ಅದಕ್ಕೆ ನಾನು ಸುಮ್ಮನೆ ಅದೇ. ಪೂಜಾ ರಾಣಿ ಫೋನ್ ಮಾಡಿದ್ರಾ? ಹ್ಞೂ ಪೂಜಾ ಮಾಡಿದ್ಲು ನೆನ್ನೆ. ರಾಣಿಗೆ ಮಾಡಿಲ್ಲ ನಾನು ಮಾಡೇ ಇಲ್ಲ. ಮಾಡಬೇಕು. ಬರ್ನೇ ಇಲ್ವಲ್ಲಮ್ಮ ಒಂದ್ಸತಿನ ಊರಿಗೆ ಬಾ ಹೋಗುವೆ. ಬರ್ತೀನಿ ಹಾಕವ. ಅವ್ವ ಇದ್ದಾಗ ಅವನು ಕರ್ಕ ಬರ್ಬೇಕಿತ್ತು. ಅವಳು ಹೊಂಟದ್ಲಲ್ಲ, ಹೇಳ್ತಿದ್ಲು ರೋಜನ್ ಮನೆಗೆ ಹೋಗೋದೆ ನಡಿ ನಡಿ ಅಂತ. ನಾನೇ ಸುಮ್ಮನೆ ಅದೇ, ಏನು ಹಬ್ಬ ಹುಣ್ಮೆ ಹಾಕೋದಿ ಹೋದ್ರಾಯ್ತು ಸುಮ್ಮನಿರು ಅಂತ. ಅದಕ್ಕೆ ಬರಕ್ಕೆ ಹಬ್ಬ ಹುಣ್ಮೆನೆ ಆಗ್ಬೇಕಾ? ಬರೋಕಾಯ್ಕಿಲ್ವಾ? ನಮ್ಮಮ್ಮ ಹೇಳ್ತಿದ್ದಿ ಯಾಕೆ ನಿಮ್ಮ ಮನೆಯವ್ರು ಬರೋಕ್ಕಿಲ್ವಲ್ಲ ಅಂತ. ಬತ್ತೀವ ಹಾಕವ. ಬನ್ನಿ ಹೋಗುರಿ ನೋಡಂಗಾಗದೆ. ಬತ್ತೀವಿ ಬಿಡು ಮಗ. ಬನ್ನಿ ನೀವೇ 4 ದಿವಸ ಇದ್ಬಿಟ್ಟು ಹೋಗುರಿ. ಈಗ ಎಲ್ಲೂ ಕೈ ಕಿಲಕನ್ ಬವ್ವ ಯಾಕವ? ನೀರು ನಿಂತವ ಕಣಮ್ಮ. ಈಗ ತಾನೇ ಆಸ್ಪತ್ರೆಗೆ ತೋರಿಸ್ಕೊ ಬಂದು. ಓ ನಿಜವ ಮಗ್ಲೇ? ಹೆಂಗೋ ಬಿಡವ, ದೇವ್ರು ಕಂಡ್ಬಿಟ್ನಲ್ಲ. ಹೆಂಗೋ ಒಳ್ಳೇದಾಗ್ಲಿ ಸುಮ್ಮನಿರು. ನನಗಂತೂ ನೀನು ಹೇಳಿದ್ ಭಾರಿ ಖುಷಿ ಆಯ್ತು. ಪಾಪ ಮೊದಲು ಹಂಗೆ ಆಗೋಯ್ತು, ಕುರುಕ್ತಿದೆ. ಹೆಂಗೋ ದೇವ್ರು ಒಳ್ಳೇದು ಮಾಡಿದ್ನಲ್ಲ. ತೋರ್ಸ್ಕೊ ಬಂದೆ ಆಸ್ಪತ್ರೆಗೆ ಹೋಗಿ? ಹ್ಞೂ ತೋರ್ಸ್ಕೊ ಬಂದೆ. ಏನಂದರು ಮಾತ್ರೆಗಳು ಕೊಟ್ಟವ್ರೆ. ಸುಸ್ತು ವಾಂತಿ ಅಂತಿದೆ, ಅದಕ್ಕೂ ಕೊಟ್ಟವ್ರೆ ಮಾತ್ರೆಯ. ತೋರ್ಸ್ಕೊ ಬಂದು 1 ತಿಂಗಳಾದ್ಮೇಲೆ ಸ್ಕ್ಯಾನಿಂಗ್ ಮಾಡಿಸಿ ಅಂದರು. ಹೆಂಗೋ ಬಿಡು ಮಗಳೇ, ಒಳ್ಳೇದೊಂದು ಆಯ್ತದಲ್ಲ. ಭಾರಿ ಖುಷಿ ಆಯ್ತು ನನಗೆ. ಬರ್ತೀನಿ ಬಿಡು, ನಾಳೆಗೆ ಬರ್ತೀವಿ. ಹ್ಞೂ ಅದಕ್ಕೆ ಬಾ ನೋಡಂಗಾಗದೆ. 4 ದಿವಸ ಇದ್ಬಿಟ್ಟು ಹೋಗುರಂತೆ. ಓ 4 ದಿವಸಲೆಯಾ? ಉಣ್ಕಂಡ್ ಬಮ್ಮ. ಇಂಥತಿನೂ ಬಂದೇ ಇಲ್ಲ. ಆಯಿತು ಬಿಡವ, ಬರ್ತೀನಿ. ಊರಿಗೆ ಹೋಗಿ ಅಜ್ಜಿನೂ ಕರ್ಕಬ. ಹ್ಞೂ ಕರ್ಕೊ ಬರ್ತೀನಿ ಬಿಡು. ಅವಳೇ ಜಾಸ್ತಿ ಹಿಂಸೆ. ನಡಿ ರೋಜಾ ಊರಿಗೆ ಹೋಗಿ ಬರದ ಅಂತಿದ್ಲು. ಕರ್ಕೊ ಬರ್ತೀನಿ ಬಿಡು. ಹುಷಾರಾಗಿರು ಮಗಳೇ. ಜೋಪಾನಾಗಿರು, ಜಾಸ್ತಿ ಬಾರಾಗಿರೋ ಎತ್ಬೇಡ. ನಾವು ಊಟ ತಿಂಡಿ ಮಾಡು, ವಾಂತಿ ಆಯ್ತದೆ ಅಂತ ಹಂಗೆ ಇರಬೇಡ. ಹ್ಞೂ ಆಯಿತು ಅಮ್ಮ. ಆಮೇಲೆ ರವೆ ಉಂಡೆ ಮಾಡ್ಕೊಬ ಬರ್ಬೇಕಾರೆ. ಚೆನ್ನಾಗಿ ಮಾಡ್ತಿದ್ದಿ ನೀನು. ನಾನು ಮಾಡ್ದಂಗೆ ಆಯ್ಕೆ ಇಲ್ಲ. ಇಷ್ಟ ತಾನೇ ಮಾಡ್ಕೊಬತ್ತೀನಿ ಬಿಡು. ಇನ್ನೇನು ಬೇಕು? ಇನ್ನೇನಾರು ಬೇಕಾ? ಕಾಯ್ಗಿ ಈ ಥರನಾ? ಅಯ್ಯೋ ಏನು ಮಾಡೋಕ್ಕೆ, ನಮ್ಮ ಮನೇಲಿ ತೆಂಗಿನ ತೋಟ ಇಲ್ವಾ? ಹ್ಞೂ ಸರಿ ಬಿಡು. ನಿಪ್ಪಿಟ್ಟು ಚಕ್ಲಿ ಮಾಡ್ಕೊಬರೋಣ? ಬೇಡ, ಒಂದಿನಕ್ಕೆ ಅವೆಲ್ಲ ಹೆಂಗೆ ಮಾಡ್ಕೊಬಂದು ಬರೀ ರವೆ ಉಂಡೆ ಮಾಡ್ಕೊಬ ಸಾಕು. ಹ್ಞೂ ಆಯಿತು ಬಿಡು, ರವೆ ಉಂಡೆನೂ ಒಬ್ಬಿಟ್ಟು ಮಾಡ್ಕೊಬತ್ತೀನಿ. ಈಗ ಸುಮ್ಮನೆ ಯಾಕೆ ಕಷ್ಟ ಮಾಡ್ಕೊಂಡು? ಬೇಡ ಬಾ, ಇಲ್ಲಾಂದ್ರೆ ಅಂತಾನೆ ಅಲ್ಲಿಂದ ಯಾಕೆ ಮಾಡ್ಕೊಬಂದು ಇಲ್ಲೇ ಮಾಡ್ಕೊಡ್ವೆ ಬಾ. ನಾನು ನೋಡ್ದೆ ಅಡ್ಡಿ ಹಂಗೆ ಅಲ್ಲಿಂದ ಮಾಡ್ಕೊಬ ಅಂತಾನೆ. ಇಲ್ಲೇ ಮಾಡ್ಕೊಡ್ವೆ ಬಮ್ಮ. ಮಾಡ್ಕೊಬತ್ತೀನಿ ಬಿಡು. ಬೇಡ ಮಾಡ್ವೆ ಬಾ ಇಲ್ಲೇ. ಬಿಡು, ಬರೀ ಕೈಲಿ ಬರೋಣ, ಹೆಂಗೋ ಮಾಡ್ಕೊಬತ್ತೀನಿ. ಅದು ಒಂದು ಕಷ್ಟವಾ? ಹ್ಞೂ ಸರಿ ಆಯ್ತು, ನೀನು ತರಬೇಡ, ಅದೊಂದು ತಕೊಬ ಮಾಡ್ಕೊಂಡು. ಅಪ್ಪನ್ನು ಕರ್ಕೊಬಾ. ನೋಡ್ತೀನಿ ಬಾ ಹೋಗೋದ ಅಂತೀನಿ, ಬಂದರೆ ಕರ್ಕೊಬತ್ತೀನಿ. ಅವನು ಬರೋಕಿಲ್ಲ ಅನಿಸ್ತದೆ. ನೋಡ್ತೀನಿ ಹಂಗೆ ಅಂತೀನಿ ಏನಂದನು. ಹ್ಞೂ ಸರಿ ಕರ್ಕೊಬಾ. ಅಜ್ಜಿ ಕರ್ಕೊಬ, ಮರ್ಕೊಬೇಡ. ಇಲ್ಲಕಂದು ಸುಮ್ಮನೆ ಅವಳು ಮರ್ಕೊಬಂದನಾ? ನಿನ್ನ ಬಟ್ಟೆಗಳವೆ ಸೀರೆ ಅವ ಥರನಾ? ಅಯ್ಯೋ ಬೇಡಮ್ಮ, ಸುಮಾರು ಇಲ್ಲೇ ಅವೇ ಅಲ್ಲವ. ಬೇಡ ಬಿಡು, ಇಲ್ಲ ಅಷ್ಟೊಂದವೆ, ಹೊಸ ತಂದ್ಕೊಟ್ಟವ್ರೆ. ಅಲ್ಲಿಗೆ ಬಂದಾಗ ಹಾಕೊಳಕ್ಕೆ ಆಯ್ತವೆ. ಅಲ್ಲಿಗೆ ಬಂದಾಗ ಆಯ್ತವೆ ಅಂದರೆ ಸುಮಾರು ಇಲ್ಲೇ ಅವೆಲ್ಲ. ಏನಾರು ತರ್ಗಿರ್ಬೇಕಾ ಬಟ್ಟೆ ಅಂತ. ಬೇಡ ಏನು ಬಟ್ಟೆ ಗಿಟ್ಟೆ ಎಲ್ಲ ಹೊತ್ಕೊಬಂದು ಏನು ಬೇಡ. ಬಾ ಸುಮ್ಮನೆ. ಹ್ಞೂ ಸರಿ, ಇನ್ನೇನಾರು ಬೇಕವ? ಏನು ಬೇಡ, ನೀನು ಸುಮ್ಮನೆ ಬಾ. ಅಲ್ಲಿಂದ ಏನು ಹೊತ್ಕೊಬಂದು ಬಸ್ಸಲ್ಲಿ ಬರೋಕ್ಕಾಯ್ಕಿಲ್ಲ, ರಸ್ತು ಜಾಸ್ತಿ. ಜಾಪಾನಾಗತ್ತು, ಜಾಪಾನಾಗಿ ಇಳಿಬೇಕಾರೆ ಕೊನೆ ಗಂಟೆ ಇಳಿಬೇಡ. ಮೊದಲೇ ಇಳ್ಬಿಡು, ಆಮೇಲೆ ಹತ್ತೋರು ಬಿಡೋಕಿಲ್ಲ. ಏನು ತಳ್ಳಾಡ್ ಬೀಳ್ಸೇ ಬಿಡ್ತಾರೆ. ಜಾಪಾನಾಗಿ ಬನ್ನಿ, ಅಜ್ಜಿರ್ ಕರ್ಕೊಂಡು ಬಾ ಜಾಪಾನಾಗಿ. ಹ್ಞೂ ಆಯಿತು ಬಿಡವ. ಒತ್ತಂತೆ ಬನ್ನಿ, ಸಂಧೆ ಮಾಡ್ಕೊ ಬರಬೇಡಿ. ಹ್ಞೂ ಸರಿ ಅವ, ಆಯಿತು ಬರ್ತೀನಿ ಬಿಡು ಜಾಪಾನ. ಹ್ಞೂ ಸರಿ ಅಮ್ಮ, ಮಡ್ಗನ. ಹ್ಞೂ ಅವ ಆಯಿತು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.